ಮಾಡಿದ್ದೀರ. ಅದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಆದರೆ ಈ ಸಮಯದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಓದು ಬರಹದ ಜೊತೆಗೆ ನೀವು ಯಾವುದನ್ನಾದರೂ ಒಂದು ಕೈ ಕೆಲಸವನ್ನು ಕಲಿತಿರ್ಬೋದು. ಅದು ಅಡುಗೆ ವಿಚಾರ ಇರ್ಬೋದು, ಬೇರೆ ಏನೇ ವಿಚಾರ ಇರ್ಬೋದು, ಕೆಲವು ಸಮಯ ನಿಮಗೆ ಜೀವನಕ್ಕೆ ಆಧಾರವಾಗಿ ಮಕ್ಕಳೆಲ್ಲ ವಿಧವಾದ ನಾವೇನೇ ಹುಷಾರು ತಗ್ತೀವಿ, ಏನೇ ಜ್ವರ ಬರುತ್ತೆ ಅಥವಾ ಹುಷಾರು ತಗ್ತೀವಿ, ಕಾಯಿಲೆಗಳು ಬರುತ್ತೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಆಹಾರ ಪದ್ಧತಿ. ನೀವು ಒಳ್ಳೆ ವಿದ್ಯಾವಂತರಾಗಿ, ಒಳ್ಳೆ ಜ್ಞಾನವಂತರಾಗಿ, ಒಳ್ಳೆ ಬುದ್ಧಿವಂತರಾಗಿದ್ದೀರಾ ಅಂದರೆ ಇದೆಲ್ಲವನ್ನ ಪಾಲನೆ ಮಾಡಬೇಕು. ಆಗ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಕಡಿಮೆ ಆಗುತ್ತೆ. ನೀವು ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಕಲಿತಾ ಇದ್ದೀರಾ, ಯಾರ್ಯಾರು ತಿಂತಾ ಇದ್ದೀರಾ, ಎಲ್ಲರೂ ನೋಡ್ತಾ ಕಲೀರಿ, ಮಾಡ್ತಾ ಕಲೀರಿ, ತಿಂತಾ ಕಲೀರಿ. ಆಗ ಎಲ್ಲವೂ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಟೀಚರ್ಸ್ ಕೂಡ ಹೆಚ್ಚಿನ ಶ್ರಮವನ್ನು ತೆಗೆದುಕೊಂಡು ಮಕ್ಕಳಲ್ಲಿ ಇದನ್ನ ಪ್ರಿಪೇರ್ ಮಾಡಲಿಕ್ಕೆ ಉತ್ತೇಜನ ಮತ್ತು ಧೈರ್ಯವನ್ನು